ಕೈಲಿ ನಾವು ಕೆಲಸ ಎಲ್ಲ ಮಾಡ್ಬಿಟ್ಟಿದ್ದೀವಿ. ಇನ್ನೇಂದ್ರು ಪ್ರೇಕ್ಷಕರ ಮಡ್ಲಿಗೆ ಆಗ್ತಾ ಇದೀವಿ. ಅವ್ರು ಯಾವ ತರ ರಿಸೀವ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಖಂಡಿತ ಇದೆ. ಅದ್ರ ಜೊತೆಗೆ ಕೆಲವು ಥಿಯೇಟರ್ ಸಮಸ್ಯೆಯನ್ನು ಸ್ವಲ್ಪ ಡೇಟ್ ಮುಂದೆ ಹೋಯ್ತು. ಸೊ 18 ಬರೋದು ಕನ್ಫರ್ಮ್ ಆಗಿದೆ. ಬರ್ತಾ ಇದ್ದೀವಿ. ಇದ್ರ ಜೊತೆಗೆ ಸುಮಾರು ಒಂದು 2-3 ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ನಮ್ಮ ಟೀಮ್ಗೆ ಪರವಾಗಿ ಅವರು ಒಳ್ಳೆದಾಗಲಿ ಅಂತ ಬಯಸ್ತೀನಿ. ಸರ್, ಕೋರಾ ಟೈಟಲ್ ಒಂಥರ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಕೇಳ್ತಾ ಇದ್ರೆ ಒಂಥರ ಥ್ರಿಲ್ ಅಂತ ಅನ್ಸುತ್ತೆ. ಈ ಏನೋ ಇದೆ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ ಕೋರಾ ಅಂತ ಕೇಳಿದಾಗ. ಖಡಕ್ ಅಂತ ನೆನಪಾಗ್ಬಿಡುತ್ತೆ ನಮ್ಗೆ. ಸೊ ಕೋರನ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಖಂಡಿತ ಕೋರಾ ಅನ್ನೋದು ಹೇಳಕ್ಕೆ ಒಂಥರ ಸೌಂಡ್ ಇದೆ. ಬಿಕಾಸ್ ಆಫ್ ನಾನು ಕೊರಗಜ್ಜ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೆಲವೊಬ್ಬರು ದೃಶ್ಯದಲ್ಲಿ ಕೊರಗಜ್ಜ, ಕೆಲವು ದೃಶ್ಯದಲ್ಲಿ ಹೀರೋಗೆ ನಾಮಕರಣ ಮಾಡುವ ಒಂದು ದೃಶ್ಯ ಇದೆ. ಅದರಲ್ಲಿ ಕೊರಗಜ್ಜ ದೈವ ಅಂತ ಹೇಳ್ತಾರೆ. ನನ್ನ ಮೊದಲನೇ ಅಕ್ಷರ ಕೊರಗಜ್ಜ ಕೋರಾ ಅಂತ ಹೇಳಿ, ನಾನು ಕಷ್ಟ ಕಾಲದಲ್ಲಿ ಬೆನ್ನೆಲುಬಾಗಿರ್ತೀನಿ ಅಂತ ಈ ಒಂದು ಸೀನ್ ಇಂದ ನಾವು ಕೋರಾ ಅಂತ ನಾವು ಪ್ಲಾನ್ ಮಾಡಬೇಕಾಯ್ತು. ಇರೋ ಹೆಸರು ಕೋರಾ. ಸೂಪರ್. ಕೊರಗಜ್ಜನ ಆಶೀರ್ವಾದ ಸಿನಿಮಾಗೆ ಸಿಕ್ಕಿದೆ ಅಂತ ಹೇಳ್ಬಹುದು. ಮಂಗಳೂರು, ಉಡುಪಿ ಭಾಗಗಳಲ್ಲಿ ಕೂಡ ಪ್ರಮೋಷನ್ ಜೋರಾಗಿ ಮಾಡ್ಕೊಂಡು ಬಂದ್ವಿ. ದೇವರ ಆಶೀರ್ವಾದ, ಕೊರಗಜ್ಜನ ಆಶೀರ್ವಾದವನ್ನ ಪಡ್ಕೊಂಡು ಬಂದ್ವಿ. ಯಾವ ತರ ಬ್ಲೆಸ್ಡ್ ಫೀಲ್ ಆಯ್ತು ಅಂತ ಹೇಳಿ? ಖಂಡಿತ ಅಲ್ಲಿ ಕೆಲವು ಕ್ವಶನ್ ತುಂಬಾ ವ್ಯಾಲಿಡ್ ಪಾಯಿಂಟ್ ಕ್ವಶನ್ಸ್ ಕೇಳಿದ್ರೆ, ಯಾಕಂದ್ರೆ ಉಡುಪಿ ಮಂಗಳೂರೇ ಗೊತ್ತಿರ್ಬೇಕು ಕೊರಗಜ್ಜ ದೈವ. ಕೆಲವೊಂದು ಅವ್ರು ಕೇಳೋದು ತಪ್ಪಲ್ಲ, ನಾವು ಹೇಳೋದು ತಪ್ಪಲ್ಲ. ಕೆಲವೊಂದು ಹೇಳಿದ್ರು ಕೊರಗಜ್ಜ ಅಂತ ಹಾಕಿದ್ದೀವಿ ಅಂತ. ಅದಕ್ಕೆ ಸಮಂಜಸ ಉತ್ತರ ನಾವು ಕೊಟ್ಟಿದ್ದೀವಿ. ಸಂಬಂಧಿಕವಾದ ಪ್ರಶ್ನೆ ಅವರು ಕೇಳ್ತಾರೆ. ಖಂಡಿತ ಅವರು ಪ್ರಶ್ನೆ ತಪ್ಪಲ್ಲ. ಅವ್ರು ಹೇಳ್ತಾರೆ ಏನು ಅಂದ್ರೆ, ಕೊರಗ ಸಮುದಾಯ ಪರ್ಮಿಷನ್ ತಗೊಂಡ ಅಂತ. ಕೊರಗ ಸಮುದಾಯ ಬಂದು ಒಂದು ಹಿಂದುಳಿದ ವರ್ಗ. ಸೊ ನಮ್ಮ ಮೂರ್ತಿ ಹಣ ಕೂಡ ಒಂದು ಹಿಂದುಳಿದ ವರ್ಗ. ಪರ್ಮಿಷನ್ ಯಾಕೆ ತಗೊಬೇಕು, ಮೇಲ್ವರ್ಗ ತಗೊಬೇಕಂತ ನಾನು ಕೇಳಿದೆ. ಸುಮ್ಮನೆ ಇದ್ರು. ಆಮೇಲೆ ಕೊರಗಜ್ಜ ಬಂದು 7 ವರ್ಷ ಅಷ್ಟೇ, 7 ವರ್ಷದಿಂದ 16 ವರ್ಷ ಅಷ್ಟೇ ಬದುಕಿದ್ರು. ಸುಮ್ಮನೆ ಕೊರಗಜ್ಜ ಅಂದ್ರೆ ತುಂಬಾ ಇತಿಹಾಸ ಇರುತ್ತೆ. ಡೈರೆಕ್ಟ್ ಅದನ್ನ ಮಾತಾಡ್ತಾರೆ, ತುಂಬಾ ಸೂಕ್ಷ್ಮ ಮಾತಾಡ್ಬೇಕಾಗುತ್ತೆ. ಕೊರಗಜ್ಜ ಬಂದು ಕೊಪ್ಪ ಅನ್ನೋ ಹೆಸರಲ್ಲಿ ಜಾಗದಲ್ಲಿ ವಾಸ ಮಾಡ್ತಾರೆ. ಉರವನ ಮಡಿ ಅಂತ ತಂದೆ ಹೆಸರು, ಕೊರಪಲ ಮರೆ ಅಂತ ಅವ್ರ ತಾಯಿ ಹೆಸರು. ಸೊ ಅವ್ರು 7ನೇ ವರ್ಷದಲ್ಲಿ ಕಾಡ್ಗಿಚ್ಚಾಗಿ ಸರ್ವನಾಶ ಆದಾಗ ಅಲ್ಲಿ ಆ ಬೆತ್ತಲೆ ಇದರಲ್ಲಿ ಒಬ್ಬನೇ ಹುಡುಗ ಮುಳ್ಳಿನ ಪೊದೆಯಲ್ಲಿ ತನ್ನ ಬಾಡಿನ ಕವರ್ ಮಾಡಿದಾಗ ಅಲ್ಲಿ ಒಂದು ಉಮ್ಮತಿ ಬೈದತ್ತಿ ಅಂತ ಒಂದು ಹೆಂಗಸು ಬರ್ತಾರೆ. ಆ ಸೇಂದಿ ಮಾಡ್ಕೊಂಡು ಆ ಸೇಂದಿ ಸುತ್ತಿರುವಂತಹ ಬಟ್ಟೆನ ಕೊಟ್ಟು ಅವರೊಂದು ಮಾತು ಹೇಳ್ತಾರೆ, ಬಾಲಕ ನೀನು ನನ್ನ ಜೊತೆ ಬರ್ತೀಯಾ, ನಾನು ಬಂದು ನಿನ್ಗೆ ಆಶ್ರಯ ಕೊಡ್ತೀನಿ. ಅದಕ್ಕೆ ಕೊರಗಜ್ಜ ಸ್ವಾಮಿಗಳು ಮಾತು ಹೇಳ್ತಾರೆ, ನನಗೆ ಹೊಟ್ಟೆ ತುಂಬಾ ಊಟ ಕೊಡಿ, ಕೈ ತುಂಬಾ ಕೆಲಸ ಕೊಡಿ, ನಾನು ಯಾವ ಸಮುದಾಯ ಅಂತ ಹೇಳಕ್ ಬರಲ್ಲ. ಅದೇ ಸರ್, ಕೊರಗಜ್ಜ ಹೇಳಿದಿರೋ ಸಮಸ್ಯೆ ನಿಮ್ಗೆ ಯಾಕೆ ಸರ್? ಕೊರಗಜ್ಜನೇ ಹೇಳಿದಿರಲ್ಲ ಯಾವ ಸಮುದಾಯವಲ್ಲ. ಸೊ ಇಲ್ಲಿ ಸಮುದಾಯ ಅನ್ನೋದು ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ. ತುಂಬಾ ಜನ ಆರ್ಟಿಸ್ಟ್ಗಳು ಹೋಗ್ತಾರೆ, ತುಂಬಾ ಜನ ಇವತ್ತು ಕೂತಾಗ ಎಲ್ಲರೂ ಹೋಗ್ತಾರೆ. ಅಂದ್ರೆ ಎಲ್ಲರೂ ಯಾಕೆ ತಗೊಂಡ್ಬೇಕು? ಸೊ ದೈವನ ಪ್ರತಿಬಿಂಬ ಬಿಂಬಿಸೋಕೆ ಯಾವ್ದಾದ್ರೆ ನಾನು ಅದೇ ಹೇಳ್ಬೇಕು. ಬೇಡ ಕಣಪ್ಪ ಬಂದು ಒಂದು ಲಿಂಗ ಮೇಲೆ ಕಾಲಿಟ್ಟು ಕಣ್ ಕಿತ್ಕೊಡ್ತಾರೆ. ಅಂದ್ರೆ ಅವರ ವೃತ್ತಿಲಿ ಅವ್ರು ಯಾವ ತರ ವ್ಯಕ್ತಪಡಿಸ್ತಾರೆ. ನಾನೊಬ್ಬ ಡೈರೆಕ್ಟರ್, ನಾನು ಯಾವ ತರ ವ್ಯಕ್ತಪಡಿಸ್ಬೇಕು? ಆ ಒಂದು ದೈವ ಮೇಲೆ ಭಕ್ತಿ ಇರೋದ್ರಿಂದ ನಾನು ಸಿನಿಮಾದಲ್ಲಿ ವ್ಯಕ್ತಪಡಿಸ್ತೇನೆ.